हरिः ओम् आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। परमगुरुभ्यो नमः। श्रीमदानन्दतीर्थभगवत्पादाचार्यगुरुभ्यो नमः। मन्मनोभीष्टवरदं सर्वाभीष्टफलप्रदं पुरन्दरगुरुं वन्दे दासश्रेष्ठं दयानिधिं विद्याविनयसम्पन्नान् शान्तादिगुणब्रह्मितान् सशास्त्रप्रवचनासक्तान् एलमेलार्यान् गुरून् भजे। पृथ्वीमण्डलमध्यस्याः पूर्णबोधमतानुगाः वैष्णवाः विष्णुहृदयाः तान् नमस्ये गुरुर्मम। हरिः ओं। श्रीशाः पाहि ಅನಂತಕೋಟಿ ಬ್ರಹ್ಮಾಂಡನಾಯಕಾಯಂಬುದು ಶ್ರೀ ಪುರಂದರದಾಸರು ರಚಿಸಿದ ಭವ್ಯಗ್ರಂಥ. 180 ಗಜ್ಜೆಗಳು. 82ನೇ ಗಜ್ಜದಿಂದ 92 ಗಜ್ಜದವರೆಗೂ 10 ಜನ ವರದರನ್ನು ನಾವು ಚಿಂತಿಸುತ್ತಿದ್ದೆವು. ಅಕ್ರೂರ ವರದ, ಅಂಬರೀಷ ವರದ, ನಾರದ ವರದ, ಪ್ರಹ್ಲಾದ ವರದ, ಗಜೇಂದ್ರ ವರದ, ಮುಚುಕುಂದ ವರದ, ಧ್ರುವ ವರದ, ವಿಭೀಷಣ ವರದ, ಪುಂಡರೀಕ ವರದ, ಪರಾಶರ ವರದ ಎಂಬುದೇ ಆ 10 ಜನ ವರದರು. ಈ ವಿಶಿಷ್ಟವಾದ 10 ಜನ ವರದರನ್ನು ಚಿಂತಿಸುವ ಹಿನ್ನೆಲೆ ಏನು ಅಂದರೆ, 10 ಎಂಬುದು ಅನಂತ ಸಂಖ್ಯಾವಾಚಕ. ಜೀವಗಳ ಅನಂತ ಸಂಖ್ಯೆಯಲ್ಲಿದ್ದಾರೆ. ಜೀವಗಣಾಃ ಹರೇರನುಚರಾಃ ಎಂಬುದನ್ನು ಮೊಟ್ಟ ಮೊದಲಿಗೆ ತಿಳಿಸಬೇಕಾಗಿದೆ. ಮತ್ತು ಅದಕ್ಕಾಮಿತ ಸರ್ವೇ ಜೀವ ಏವಿತ ದುಃಖಿನಃ ತೇಷಾಂ ದುಃಖ ಪ್ರಹರಣಾರ್ಥಂ ಶ್ರುತಿರೇಷಾ ಪ್ರವರ್ತತೆ. ಸಕಲ ಶ್ರುತಿ, ಇತಿಹಾಸ, ಪುರಾಣ ಎಲ್ಲವೂ ಸಹ ಜೀವರ ಉದ್ದೇಶಕ್ಕೋಸ್ಕರವಾಗಿಯೇ ಆರಂಭವಾಗಿದೆ ಎಂಬುದನ್ನು ತಿಳಿಯಬೇಕು. ಭಗವಂತ ಪೂರ್ಣನಾಗಿದ್ದಾನೆ, ಸ್ವತಂತ್ರನಾಗಿದ್ದಾನೆ, ಸರ್ವಜ್ಞನಾಗಿದ್ದಾನೆ. ಅವನು ಏನು ಹೊಸದಾಗಿ ಗಳಿಸಿಕೊಳ್ಳಬೇಕಾದ್ದು ಏನೂ ಇಲ್ಲ. ಆದ್ದರಿಂದ ಅವನಿಗೆ ಈ ಯಾವ ಶಾಸ್ತ್ರದಿಂದಲೂ ಯಾವ ಪ್ರಯೋಜನವೂ ಇಲ್ಲ. ಜಡಗಳಿಗೆ ತಿಳಿಯುವ ಜ್ಞಾನವೇ ಇಲ್ಲ. ಆದ್ದರಿಂದ ಯಾವ ಶಾಸ್ತ್ರದ ಪರಿಜ್ಞಾನವೇ ಇಲ್ಲದೆ ಜಡಗಳಿಗೆ ಶಾಸ್ತ್ರವಾದ ಅರ್ಥವಾಗುವುದಿಲ್ಲ. ಇನ್ನು ಬೋಧಕವಾಗತಕ್ಕಂಥದ್ದು ಕೇವಲ ಜೀವರಿಗೆ, ಮತ್ತು ಜೀವರಿಗೆ ನಾನಾ ರೀತಿಯ ಅವಸ್ಥೆ ಇದೆ. ಈ ಅವಸ್ಥಾದನ್ನು ಜೀವರಲ್ಲಿ ಇರುವುದನ್ನು ಮುಖ್ಯವಾಗಿ ನಾವು ಅವನ ತಾರತಮ್ಯ, ನೀಚೋಚ್ಚ ಭಾವತಿಯನ್ನು ತಿಳಿಸಿಕೊಡುತ್ತದೆ. ಆದ್ದರಿಂದ ಬಹುವಿಧ ಜೀವರಲ್ಲಿ ತಾರತಮ್ಯ ಜ್ಞಾನವನ್ನು ನಾವು ಅತ್ಯವಶ್ಯಕವಾಗಿ ತಿಳಿಯಬೇಕು. ತಾರತಮ್ಯ ಜ್ಞಾನಂ ವಿನಾ ಮುಕ್ತಿನ ಚಾನ್ಯತಾ ಎಂದು ಶ್ರೀಮದಾನಂದರು ಸ್ಪಷ್ಟ ವಚನದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಭಗವಾನ್ ನ ಕೇವಲಂ ಸರ್ವಾವಸ್ಥಾ ಪ್ರವರ್ತಕಂ ಅಪಿತು ಸರ್ವತ್ರ ಸ್ಥಿತ್ವಾ ಸರ್ವಾವಸ್ಥಾ ಪ್ರವರ್ತನಂ ಚ ಸ್ವಪೂಜಾರ್ಥಮೇವ ಕರೋತಿ. ನಿಶಿಸೀದ ಗಣಪತೆ ನಿರುತೆ ಇತ್ವಾದಿ ನಿರುತೆ ಕಿಂಚನಾರೆ ಇತ್ಯಾದಿಷು ಚ ಸರ್ವತ್ರ ಸ್ವಸ್ವೈವ ಪೂಜ್ಯತ್ವಂ ಪೂಜ್ಯತಾ ಪೂಜಕತ್ವಂ ಚ ಉಕ್ತಂ. ಅತಃ ಸರ್ವಾವಸ್ಥಾ ಪ್ರವರ್ತಕತ್ವಾದ್ಯುಕ್ತಂ. ಅತ್ರ ಸಂಜಯ ಸೃಷ್ಟಿರಾಹ ಹಿ ಇತ್ಯಾದಿ ಸೂತ್ರೇಣ ಸ್ವಪ್ನಾದಿಕರ್ತೃತ್ವಂ ತತ್ಪ್ರೇರಕತ್ವಂ ಚ ಪ್ರತಿಪಾದಿತಂ. ಸ್ವಪ್ನ ಸೃಷ್ಟಿಸ್ತು ತೈಜಸ ನಾಮಕ ಪರಮಾತ್ಮನ ಇತಿ ಉಕ್ತಂ. ಅತ್ರ ವಿಚಾರಃ ದೇವದತ್ತ ಸ್ವಪ್ನೆ ಚೈತ್ರ ಆಗತಃ ಸ ಸ್ವಭಾವತಃ ನಿರಂಶಃ ತಾದೃಶ ಚೈತ್ರ ಏಕಾಂಶೇನ ಕಥಮಾಗತಃ ತಸ್ಯಾಂಶಾಭಾವಾತ್. ಈತನ್ನ ನಿರಂಶಸ್ಯಾಪಿ ಜೀವಸ್ಯ ಭಗವನ್ನಾರಾಯಣಃ ಅಚಿಂತ್ಯಾಶಕ್ಯ ಅಂಶೀಕೃತ್ವ ತಸ್ಯ ಸಂಸ್ಕಾರ ಉಪಾದಾನದೇಹಾತ್ ದತ್ವಾ ದೇವದತ್ತ ಸ್ವಪ್ನೆ ದರ್ಶಯತಿ ಇತಿ ಸ್ವಪ್ನ ಬೋಧನಂತರಂ ನಿರಂಶಃ ಚೈತ್ರಾಂಶಃ ತತ್ರ ಚೈತ್ರೆ ಪ್ರವೇಶತೆ ಅಚಿಂತ್ಯಶಕ್ತಿಯ ಸ್ಥಿತಿ ಜ್ಞೇಯಂ.
ಅಚ್ಚ ಪ್ರಮಾಣಂತು. ಭಗವಂತನ ವಿಶೇಷ ಗುಣಗಳು ಯಾವುದು ಅಂದರೆ ಕರ್ತುಂ ಅಕರ್ತುಂ ಅನ್ಯಥಾ ಕರ್ತುಂ ಶಕ್ಯ ಎಂಬುದನ್ನು, ಜೀವ ನಿರಂಶನಾದರೂ ಅವನ ಅಂಶತ್ವೇನ ಮಾಡಿ ಸ್ವಪ್ನದಲ್ಲಿ ತೋರಿಸಿರುತ್ತಾನೆ. ಅದು ಹೇಗೆ ಸಾಧ್ಯ? ಪ್ರಕಾಶರೂಪ ಚಿದ್ದೇಹಂ ಜೀವಾನಂ ಚ ನಿರಂಶಿನಃ ಚಿತ್ವಾ ಚಿತ್ವಾ ಬಹಿರ್ನೀತ್ವಾ ಸ್ವಪ್ನಭೋಗಶ್ಚ ಆದಯನ್ ಪುನಃ ಸಂಯೋಜಯತ್ಯೇವ ತೈಜಸ ಅನಂತಃ ಶಕ್ತಿಮಾನ್ ಇಚ್ಛಾದೇಕಮೇವ ಗಜಾತುರ್ಗಾದೀನಾಂ ನಿರಂಶಾನಾಂ ವಿಷಯೋ ಜ್ಞಾತವ್ಯಃ ಇತಿ ಎಂಬುದು ಪ್ರಮೇಯ. ಈ ಪ್ರಮೇಯವನ್ನು ಹೇಗೆ ತಿಳಿದುಕೊಳ್ಳೋದು? ಸ್ವಪ್ನ ಪ್ರವರ್ತಕ, ಸ್ವಪ್ನ ನಿವರ್ತಕ, ಸ್ವಪ್ನ ಪ್ರೇರಕತ್ವ ಭಗವಾನ್ ಪರಮಾತ್ಮನು ಕೇವಲ ಸರ್ವಾವಸ್ಥಾ ಪ್ರೇರಕ ಅಷ್ಟೇ ಅಲ್ಲ, ಸರ್ವತ್ರ ಇಲ್ಲಿದ್ದು ಸರ್ವಾವಸ್ಥಾ ಪ್ರವರ್ತನೆಯನ್ನು ಸ್ವಯಂ ತನ್ನ ಪೂಜಾರ್ಥವಾಗಿ ಮಾಡುತ್ತಾನೆ. ಇದಕ್ಕೆ ಋಗ್ವೇದದಲ್ಲಿ ನಿಶಿಸೀದ ಗಣಪತೆ ಗಣೇಶ ತ್ವಾಮಾಹುಹು ವಿಪ್ರತಮಂ ಕವೀನಾಂ ನರತೆ ತತ್ಕ್ರಿಯತೆ ಕಿಂಚನಾರೇ ಮಹಾಮರ್ಕಂ ಮಗವಂ ಚಿತ್ರಮರ್ಚಃ. ಹೇ ಗಣಪತಿಯೇ, ಹೃದಯದಲ್ಲಿ ಇರುವನಾಗೂ ಇದ್ದು ನಿನ್ನ ಪೂಜೆಯನ್ನು ನೀನೇ ಮಾಡಿಸಿಕೋ. ನಿನ್ನ ಬಿಟ್ಟರೆ ಜೀವನು ಸ್ವತಂತ್ರವಾಗಿ ಪೂಜೆ ಮಾಡಲಾರ. ಇತ್ಯಾದಿಗಳಲ್ಲಿ ಪರಮಾತ್ಮನೇ ಪೂಜ್ಯನು, ಪೂಜಕನು, ಅಮುಖ್ಯವಾಗಿ ಅವರ ಅಧೀನವಾಗಿ ಅನ್ಯರು ಎಂದು ಪ್ರತಿಪಾದಿತವಾಗಿದೆ. ಆದ್ದರಿಂದ ಸರ್ವಾವಸ್ಥಾ ಪ್ರವರ್ತಕನು ಶ್ರೀಹರಿಗೆ ಎಂದು ತಿಳಿಯಬೇಕು. ಸಂಜಯ ಸೃಷ್ಟಿರಾಹಿ ಇತ್ಯಾದಿ ಸೂತ್ರಗಳಿಂದ ಸ್ವಪ್ನ ಸೃಷ್ಟಿಯು ತೈಜಸ ನಾಮಕ ಪರಮಾತ್ಮನಿಂದ ಎಂದು ಹೇಳಲಾಗಿದೆ. ಈ ವಿಷಯದಲ್ಲಿ ವಿಚಾರ ಮಾಡಬಹುದಾದರೆ, ದೇವದತ್ತನ ಸ್ವಪ್ನದಲ್ಲಿ ಚೈತ್ರ ನಾಮಕ ಜೀವ ಬರುತ್ತಾನೆ. ಅವನು ಸ್ವಾಭಾವಿಕವಾಗಿ ನಿರಂಶನು. ಅಂಥ ನಿರಂಶನಾದ ಚೈತ್ರನು ಏಕಾಂಶದಿಂದ ಸ್ವಪ್ನದಲ್ಲಿ ದೇವದತ್ತನ ಸ್ವಪ್ನದಲ್ಲಿ ಹೇಗೆ ಬಂದನು ಎಂಬ ಶಂಕೆ ಮಾಡುವುದು ಕೂಡುವುದಿಲ್ಲ. ಜೀವನು ಸ್ವಾಭಾವಿಕವಾಗಿ ನಿರಂಶನಾದರೂ ಭಗವಾನ್ ಶ್ರೀಮನ್ನಾರಾಯಣನು ಅಚಿಂತ್ಯ ಶಕ್ತಿಯಿಂದ ಅಂಶವನ್ನು ಮಾಡಿ ಆ ಚೈತನ್ಯನಿಗೆ ವಾಸನಾ ಸಂಸ್ಕಾರವೇ ಉಪಾದಾನ ಕಾರಣವುಳ್ಳ ದೇಹವನ್ನು ಕೊಟ್ಟು ದೇವದತ್ತನ ಸ್ವಪ್ನದಲ್ಲಿ ತೋರಿಸುತ್ತಾನೆ. ಎಚ್ಚರವಾದ ಮೇಲೆ ಚೈತ್ರಾಂಶವನ್ನು ಅಚಿಂತ್ಯ ಶಕ್ತಿಯಿಂದ ಚೈತ್ರನಲ್ಲಿ ಸೇರಿಸುತ್ತಾನೆ. ನಂತರ ಚೈತ್ರನು ನಿರಂಶನಾಗಿರುತ್ತಾನೆ. ಈ ವಿಷಯದ ಪ್ರಮಾಣ ಏನು? ಪ್ರಕಾಶರೂಪಂ ಚಿದ್ದೇಹಂ ಜೀವಾನಂ ಚ ನಿರಂಶಿನಂ ಚಿತ್ವಾ ಬಹಿರ್ನೀತ್ವಾ ಸ್ವಪ್ನಭೋಗಶ್ಚ ಭಾವಯನ್ ಸಂಯೋಜಯತ್ಯೇಷಃ ತೈಜಸೋ ಅನಂತ ಶಕ್ತಿಮಾನ್. ಚಿದ್ದೇಹನಾದ ಜ್ಞಾನದೇಹ ಸ್ವರೂಪನಾದ ಪ್ರಕಾಶರೂಪನಾದ ಜೀವನನ್ನು ಭೇದಿಸಿ ಛೇದಿಸಿ ಅಂಶವನ್ನು ಮಾಡಿ ಅವನ ಶರೀರದಿಂದ ಹೊರಗೆ ತಂದು ಸ್ವಪ್ನ ಭೋಗವನ್ನು ಅನುಭವಪಡಿಸಿ ಮತ್ತೆ ಅಲ್ಲಿಗೆ ಚೈತ್ರನಲ್ಲಿಯೇ ಸಂಯೋಜನೆ ಮಾಡುತ್ತಾನೆ. ಅನಂತ ಶಕ್ತಿ ಸ್ವರೂಪನಾದ ತೈಜಸ ನಾಮಕ ಪರಮಾತ್ಮ ಮೊದಲಿನ ಜೀವನಲ್ಲಿಯೇ ಏಕೀಭಾವ ಮಾಡುತ್ತಾನೆ ಎಂದು ತತ್ವಸಾರದಲ್ಲಿ ಹೇಳಿದೆ. ಇದೇ ರೀತಿ ಅನುಸರಿಸಿ ಗಜ, ತುರುಗ, ಆನೆ, ಕುದುರೆ ಮೊದಲಾದ ನಿರಂಶರಾದ ಜೀವನ ವಿಷಯದಲ್ಲಿ ತಿಳಿದುಕೊಳ್ಳಬೇಕು ಎಂದು ತತ್ವಸ್ವರ ಗ್ರಂಥದಲ್ಲಿ ತಿಳಿಸಿದೆ ಎಂದು ಶಾಸ್ತ್ರಜ್ಞರು ತಿಳಿಸಿದರು. ಸರ್ವಾವಸ್ಥಾ ಪ್ರೇರಕಸ್ಯ ಮತ್ತು ಪ್ರವರ್ತಕ ಎಂಬುದನ್ನು ತಿಳಿಯುವುದಕ್ಕೋಸ್ಕರವಾಗಿ ಗ್ರಂಥವನ್ನು ಸೂಚಿಸಿದರು. ಆದರೆ ನಾವು ಭಗವಂತನ ಸಾರ್ವಭೌಮತ್ವವನ್ನು ತಿಳಿಯುವುದು ಹೇಗೆ? ನಾವು ನಿನ್ನೆ ಸ್ವಪ್ನವನ್ನು ತಿಳಿದೆವು. ಸ್ವಪ್ನಾವಸ್ಥಾ ಅಂತಕ್ಕಂಥದ್ದು ಆ ನಿದ್ರಾವಸ್ಥೆಯಲ್ಲಿ ಒಂದು ವಿಭಾಗ.
ಪ್ರತಿ ಮನುಷ್ಯರಿಗೂ ನಿದ್ರಾವಸ್ಥೆ ಅನ್ನೋದು ಇದ್ದೇ ಇದೆ. ಈ ನಿದ್ರಾವಸ್ಥೆಯ ಹಂತಗಳು ಅಂದರೆ ಮನುಷ್ಯನಲ್ಲಿ ನಾವು 4 ಹಂತವನ್ನು ನೋಡಬಹುದು. ಉದ್ಗಮ ಹಂತ ಅಂದರೆ ಸಾಧಾರಣವಾದ ನಿದ್ದೆಯ ಮಂಪರು ಅಂತ ಹೇಳ್ತೀವಿ, ಹಾಗೆ ಯಾವಾಗ ಬೇಕಾದ್ರೂ ಹೇಳಬಹುದು. ಮಧ್ಯಮ ಹಂತ ಅಂಬತಕ್ಕಂಥದ್ದು ಬಾಡಿ, ನಮ್ಮ ಶರೀರ ಸುಸ್ಥಿರವಾಗಿ ಯಾವ ಶ್ರಮವನ್ನು ಪರಿಹಾರ ಮಾಡಿಕೊಳ್ಳೋದಕ್ಕೆ ಪ್ರಾರಂಭ ಮಾಡುತ್ತದೆ. ಹೃದಯ ಬಡಿತ ಮತ್ತು ದೇಹದ ಶಾಖವು ಕಡಿಮೆ ಆಗುತ್ತಾ ಬರುತ್ತದೆ. ಆದರೂ ಸ್ವಲ್ಪ ಶಬ್ದ ಕೂಡಲೇ ಹೇಳಬಹುದು. ಮತ್ತೊಂದು ಗಾಢ ನಿದ್ದೆ, ಇದಕ್ಕೆ ಸುಷುಪ್ತಿ ಎಂದು ಹೆಸರು, ಇದಕ್ಕೆ ದೀರ್ಘ ನಿದ್ದೆ ಅಂತ ಹೆಸರು. ತಕ್ಷಣದಲ್ಲೇ ಹೇಳುವುದಿಲ್ಲ. ಇಲ್ಲಿ ದೇಹದಲ್ಲಿರ್ತಕ್ಕಂಥ ಸರ್ವ ಅವಯವಗಳಿಗೂ ಶಾಂತಿ ದೊರಕುವಂತೆ ಸರಿಪಡಿಸಿಕೊಳ್ಳುತ್ತದೆ. ಉದಾಹರಣೆಗೆ ಜೀರ್ಣವಾಗುವಿಕೆ, ಆರೋಗ್ಯ ವ್ರಣಗಳು ವಾಸಿಯಾಗುವುದಕ್ಕೆ, ಹೀಗೆ ದೇಹ ತನ್ನಷ್ಟು ತಾನೇ ಸರಿಪಡಿಸಿಕೊಳ್ಳುತ್ತದೆ. ಸುಪ್ರತಿಕ್ರಿಯಾದಿ ಹಂತ ಅಂದರೆ ಮನುಷ್ಯ ಕಣ್ಣು ಗುಡ್ಡೆಯೂ ಸಹ ನಿಂತು ಬಿಡುತ್ತದೆ, ಮೆದುಳು ಸ್ಥಿರವಾಗುತ್ತದೆ, ದೇಹದ ಮಾಂಸಾವಯವಗಳು ಅಲ್ಲಾಡುವುದಿಲ್ಲ, ಸುಪ್ತ ಮನಸ್ಸು ಮಾತ್ರ ಜಾಗೃತವಾಗಿರುತ್ತದೆ. ಹೀಗೆ ಇದನ್ನು ನಾವು ಸ್ಲೀಪಿಂಗ್ ಸೈಕಲ್ ಅಂತ ನಾವು ತಿಳಿಯಬಹುದು. ಇದು ಸಾಧಾರಣವಾಗಿ ಪ್ರತಿ ಮನುಷ್ಯನಲ್ಲಿ 90ರಿಂದ 110 ನಿಮಿಷಗಳು, ಅಂದರೆ 2 ಗಂಟೆಗಳ ಕಾಲ ಪ್ರತಿ ಮನುಷ್ಯರು ಅನುಭವಿಸ್ತಾರೆ. ಸುಷುಪ್ತಿ ಅವಸ್ಥೆಯಲ್ಲೇ ಸ್ಲೀಪ್ ಸ್ಟೇಜ್ ಅಂತ ಹೆಸರು. ಎಷ್ಟು ಸಮಯ ಇರುತ್ತೆ ಮತ್ತು ಅದರ ಮಹತ್ವ ಎಂಬುದನ್ನು ನಾವು ಸರಳವಾಗಿ ನಾವು ನೋಡಬಹುದಾದರೆ, ಲಘು ನಿದ್ರೆ ಅನ್ನೋದು 5-10 ನಿಮಿಷ ಇರುತ್ತೆ. ನಿದ್ದೆಯ ಪ್ರಾರಂಭವಾಗುವ ಹಂತ, ಸುಲಭವಾಗಿ ಎಚ್ಚರಗೊಳ್ಳಬಹುದು, ದೇಹ ನಿಧಾನವಾಗಿ ವಿಶ್ರಾಂತಿ ಪಡೆಯಲು ಶುರು ಮಾಡುತ್ತದೆ. ಮಹತ್ವ, ಜಾಗೃತಿಯಿಂದ ನಿದ್ರೆಗೆ ಹೋಗುವ ಸೇತುವೆ ಆಗುತ್ತೆ. ಹಂತ 2 ಅಂದರೆ ಮಧ್ಯಮ ನಿದ್ರೆ, 20ರಿಂದ 25 ನಿಮಿಷ ಪ್ರತಿ ಚಕ್ರದಲ್ಲಿ. ಹೃದಯ ಸ್ಪಂದನೆ ಕಡಿಮೆ ಆಗುತ್ತದೆ, ದೇಹದ ಉಷ್ಣತೆ ಉಳಿಯುತ್ತದೆ. ಈ ಹಂತದಲ್ಲಿ ಹೆಚ್ಚು ಸಮಯ ಕಳೆಯುತ್ತೇವೆ. ಇದರ ಮಹತ್ವ, ದೇಹಕ್ಕೆ ಸ್ಥಿರವಾದ ವಿಶ್ರಾಂತಿ ದೊರಕುತ್ತದೆ. ಇನ್ನು 3ನೇ ಹಂತ ಗಾಢ ಸುಷುಪ್ತಿ, ಡೀಪ್ ಸ್ಲೀಪ್ ಅನ್ನೋದು 20ರಿಂದ 40 ನಿಮಿಷ. ಮೊದಲ ಚಕ್ರದಲ್ಲಿ ಹೆಚ್ಚಿರುತ್ತೆ, ಎಚ್ಚರಗೊಳಿಸೋದು ಕಷ್ಟ. ದೇಹದ ಮರುನಿರ್ಮಾಣ, ರಿಪೇರ್ ಕೆಲಸ ನಡೆಯುತ್ತದೆ, ಬೆಳವಣಿಗೆ ಹಾರ್ಮೋನ್ ಬಿಡುಗಡೆ ಆಗುತ್ತೆ. ಇದರ ಮಹತ್ವ, ದೇಹ ಶಕ್ತಿ ಪುನಃ ಸಂಗ್ರಹವಾಗುತ್ತೆ. ಇನ್ನು ನಿದ್ರೆ ಅನ್ನೋದು 10ರಿಂದ 60 ನಿಮಿಷಗಳ ಕಾಲ ರಾತ್ರಿ ಕೊನೆಯಲ್ಲಿ ಹೆಚ್ಚು ಕನಸುಗಳು ಕಾಣುವ ಹಂತ. ಮೆದುಳು ಚುರುಕಾಗಿರುತ್ತದೆ, ಸ್ಮರಣೆ ಗಟ್ಟಿಯಾಗತ್ತೆ. ಇದರ ಮಹತ್ವ, ಕಲಿಕೆ, ಸ್ಮರಣೆ ಮತ್ತು ಮನಸ್ಸಿನ ಆರೋಗ್ಯದ ಅಗತ್ಯ ಇರುತ್ತದೆ. ಒಟ್ಟು ನಿದ್ರೆ ಚಕ್ರ ಅಂದರೆ ಒಂದು ಪೂರ್ಣ ಚಿತ್ರ 90ರಿಂದ 110 ನಿಮಿಷಗಳ ಕಾಲ ಒಬ್ಬ ವ್ಯಕ್ತಿ 4ರಿಂದ 6 ಚಿತ್ರಗಳು ಅನುಭವಿಸುತ್ತಾನೆ. ಇದನ್ನು ವೇದಾಂತದಲ್ಲಿ ವಿಶೇಷ ರೀತಿಯಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಇದೆಲ್ಲವೂ ಭಗವಂತ ಜಾಗೃತ ಸ್ಥಿತಿಯಲ್ಲಿ, ನಿದ್ರಾವಸ್ಥೆಯಲ್ಲಿ, ಸ್ವಪ್ನಾವಸ್ಥೆಯಲ್ಲಿ, ಸುಷುಪ್ತಾವಸ್ಥೆಯಲ್ಲಿ ನಿಯಮನ ಮಾಡುವ ಬಗೆಯಾಗಿದೆ. ಜಾಗೃತ ಸ್ಥಿತಿಯಲ್ಲಿ ಹೊರಗಿನ ವಿಷಯಗಳನ್ನು ಇಂದ್ರಿಯ ಮೂಲಕ ಅನುಭವಿಸುವ ಸ್ಥಿತಿ. ನಾವು ಮಾತನಾಡುವುದು, ನೋಡುವುದು, ಕೆಲಸ ಮಾಡುವುದು ಈ ಸ್ಥಿತಿ. ಈ ಸ್ಥಿತಿಯ ಆತ್ಮನಾಮ ವೈಶ್ವಾನರ. ಬಹಿರ್ಮುಖ ಜ್ಞಾನ ಇರುತ್ತದೆ. ಕನಸು ಎಂಬುದು ಇಂದ್ರಿಯಗಳು ಕಾರ್ಯ ನಿರ್ವಹಿಸುವುದಿಲ್ಲ, ಮನಸ್ಸು ತನ್ನಲ್ಲೇ ಕಲ್ಪನೆ ಮಾಡಿ ಅನುಭವಿಸುತ್ತದೆ. ಈ ಸ್ಥಿತಿ ಆತ್ಮನಾಮ ತೈಜಸ
ಅಂತರ್ಮುಖ ಜ್ಞಾನ ಇರುತ್ತದೆ. ಸುಷುಪ್ತಿ ಅಂದರೆ ಗಾಢ ನಿದ್ರೆ ಸ್ಥಿತಿ. ಇದು ಕನಸೂ ಅಲ್ಲ, ಜಾಗೃತಿಯೂ ಅಲ್ಲ. ಆದರೆ ಅಜ್ಞಾನದಿಂದ ಆನಂದ ಅನುಭವ ಆಗುತ್ತದೆ. ನಾನು ಚೆನ್ನಾಗಿ ನಿದ್ರೆ ಮಾಡಿದೆ ಎಂಬ ನಂತರ ತಿಳಿಯುತ್ತದೆ. ಈ ಸ್ಥಿತಿ ಆತ್ಮನ ಪ್ರಾಜ್ಞ ಏಕೀಭೂತ ಚೈತನ್ಯ. ಈ ಪ್ರಾಜ್ಞಾನಾಮಕ ಪರಮಾತ್ಮನ ವಿಶೇಷವಾದ ಆಲಿಂಗನ ಅಂತ ಹೆಸರು. 4ನೇದು, ಇದು ನಿದ್ರೆ ಅಲ್ಲ, ಜಾಗೃತಿಯೂ ಅಲ್ಲ, ಎಲ್ಲ 3 ಸ್ಥಿತಿಗಳಿಗೆ ಸಾಕ್ಷಿ. ಇದೇ ಶುದ್ಧ ಚೈತನ್ಯ ಪರಮಾತ್ಮನಲ್ಲಿ ಜೊತೆಯಲ್ಲೇ ಇರುವುದು. ವಿಶ್ವಾದಿರೂಪ ಎಂಬುದರಲ್ಲಿ ನಾವು ಚಿಂತಿಸಿದ್ದೇವೆ. ವಿಶ್ವ ಎಂಬುದು ನಮ್ಮ ಜಾಗೃತ ಅವಸ್ಥೆಗೆ ನಿಯಾಮಕನು, ತೈಜಸ ಎಂಬುದು ನಮ್ಮ ನಿದ್ರಾವಸ್ಥೆಗೆ ನಿಯಾಮಕನು, ಪ್ರಾಜ್ಞ ಎಂಬುದು ನಮ್ಮ ಸುಷುಪ್ತಾವಸ್ಥೆಗೆ ನಿಯಾಮಕನು, ತುರಿಯ ಎಂಬುವನು ನಮ್ಮ ಸ್ವರೂಪಕ್ಕೆ ನಿಯಾಮಕನು, ಇದು ಮೋಕ್ಷಕ್ಕೆ ನಿಯಾಮಕ ಅಂತ ತಿಳಿದಿದ್ದೇವೆ. ಸ್ವರೂಪದಲ್ಲಿ ನಾರಸಿಂಹ, ಲಿಂಗ ಶರೀರದಲ್ಲಿ ಪುರುಷ, ಅನಿರುದ್ಧ ಶರೀರದಲ್ಲಿ ಅನಿರುದ್ಧ ಮತ್ತು ಸ್ಥೂಲ ಶರೀರದಲ್ಲಿ ಪ್ರಜ್ಞೆಯನ್ನು ಧ್ಯಾನಿಸಬೇಕು. ಇದು ನಮ್ಮ ಬಿಂಬನ ವಿವಿಧ ರೂಪಗಳೇ. ಇದನ್ನು ನಾವು ಚಿಂತಿಸುವ ಬಗೆಯಾಗಿದೆ. ಇದರ ಹಿಂದೆ ನಾವು ಸಾಕಷ್ಟು ವಿಸ್ತಾರವಾಗಿ ಚಿಂತಿಸಿದ್ದೇವೆ. ಆದ್ದರಿಂದ ನಾವು ವಿಶ್ವ, ತೈಜಸ, ಪ್ರಾಜ್ಞ, ತುರ್ಯ ಎಂಬ 4 ಹೆಸರುಗಳು ಭಗವಂತನ 4 ಅವಸ್ಥೆಗಳ ಮೂಲಕವಾಗಿ ನಾವು ಈಗ ಚಿಂತಿಸುತ್ತಿರುವುದರಿಂದ ಭಗವಂತನ ನಾಮಗಳನ್ನು ನಾವು ಹೆಚ್ಚಾಗಿ ಪ್ರಕಟ ಮಾಡುತ್ತಿಲ್ಲ. ಇದನ್ನು ನೆನಪಿನಲ್ಲಿ ಇಟ್ಕೊಂಡಿರ್ತಕ್ಕಂಥದ್ದು ಅವಶ್ಯಕವಾಗಿದೆ. ಹೀಗೆ ಸರಳವಾಗಿ ನಾವು ತಿಳಿಯಬಹುದಾದರೆ, ಜಾಗೃತ ಅವಸ್ಥೆಯಲ್ಲಿ ಹೊರ ಜಗತ್ತು ಅನುಭವ ಇರುತ್ತೆ. ಇಲ್ಲಿ ವೈಶ್ವಾನರ ಭಗವಂತ ಕೃತಿಯನ್ನು ಮಾಡಿಸುತ್ತಾನೆ. ಸ್ವಪ್ನದಲ್ಲಿ ಮನಸ್ಸಿನ ಜಗತ್ತು ತೈಜಸ ನಾಮಕ ಭಗವಂತನ ಕ್ರಿಯೆ. ಸುಷುಪ್ತಿಯಲ್ಲಿ ಅಜ್ಞಾನ ಮತ್ತು ಆನಂದ, ಇದು ಪ್ರಾಜ್ಞ ನಾಮಕ ಭಗವಂತನ ಕ್ರಿಯೆ. ತುರಿಯಾಂಶದಲ್ಲಿ ಶುದ್ಧ ಚೈತನ್ಯ, ಇಲ್ಲಿ ಬ್ರಹ್ಮದೇವರು ಭಗವಂತನೇ ಸಾಕ್ಷಾತ್ತಾಗಿ ಕ್ರಿಯೆಯನ್ನು ಮಾಡಿಸತಕ್ಕಂಥವನು. ಇದು ಮುಖ್ಯವಾಗಿ ನಮ್ಮ ಸಿದ್ಧಾಂತದಲ್ಲಿ ಜೀವನು ಇಂದ್ರಿಯಗಳ ಮೂಲಕ ಹೊರಗಿರುವ ವಸ್ತುಗಳನ್ನು ಅನುಭವಿಸುತ್ತಾನೆ. ಇಲ್ಲಿ ಜೀವ ಮತ್ತು ಪರಮಾತ್ಮ ಇಬ್ಬರು ಭಿನ್ನರಾಗಿರ್ತಾರೆ. ಎಲ್ಲ ಜ್ಞಾನವು ಪರಮಾತ್ಮ ಅನುಗ್ರಹದಿಂದ ನಡೆಯುತ್ತದೆ. ಇದು ಜಾಗೃತ ಅವಸ್ಥೆ ಎಂದು ಹೆಸರು. ಜ್ಞಾನ ಸ್ವತಂತ್ರವಲ್ಲ, ಅದು ವಿಷ್ಣುವಿನ ಕೃಪೆಯಿಂದ ಬಂದಿದ್ದು ಎಂಬತಕ್ಕಂಥದ್ದು ಶುದ್ಧವಾದ ಜ್ಞಾನ. ಸ್ವಪ್ನಾಲಯ ತೈಜಸ ನಾಮಕ ಭಗವಂತನ ಕ್ರಿಯಾ. ಕನಸಿನ ಅನುಭವ ಪರಮಾತ್ಮ ನಿಯಂತ್ರಿತವಾಗಿರುತ್ತದೆ. ಇದು ಮನಸ್ಸಿನ ವೃತ್ತಿ. ಭೇದ ಇಲ್ಲಿ ಅಚ್ಚಲವಾಗಿರುತ್ತದೆ. ಜೀವ ಮತ್ತು ಈಶ್ವರ ಭೇದ ನಿಶ್ಚಯವಾಗಿರುತ್ತೆ. ಸುಷುಪ್ತಿ ಅಂದರೆ ಪ್ರಾಜ್ಞಾನಾಮಕ ಭಗವಂತನ ಆಲಿಂಗನ. ಇದಕ್ಕೆ ಗಾಢನಿದ್ರೆ, ಜ್ಞಾನ ಪ್ರತ್ಯಕ್ಷವಾಗಿ ಕಾಣದು, ಆದರೆ ಜೀವ ಇದ್ದೇ ಇರುತ್ತಾನೆ. ಅಜ್ಞಾನದಿಂದ ಆವರಿತ ಸ್ಥಿತಿ ಇರುತ್ತದೆ. ಇದು ಬ್ರಹ್ಮ ಸಾಯುಜ್ಯ ಎಂಬತಕ್ಕಂಥದ್ದಲ್ಲ. ಜೀವನ ಪರಮಾತ್ಮನಿಗೆ ಒಂದು ಸಮನೂ ಆಗುವುದಿಲ್ಲ. ತುರಿಯಾಂಶದಲ್ಲಿ ಪರಮಾತ್ಮನ ಶುದ್ಧ ಸ್ವರೂಪ. ಜೀವನ ಎಂದಿಗೂ ಪರಬ್ರಹ್ಮನಾಗುವುದಿಲ್ಲ. ಮೋಕ್ಷದಲ್ಲೂ ಭೇದ ಉಳಿಯುತ್ತದೆ. ಇದು ಮುಖ್ಯವಾಗಿ ನಮ್ಮ ತತ್ವದಲ್ಲಿ ತಿಳಿತಕ್ಕಂಥದ್ದು. ಸುಷುಪ್ತಿಯಲ್ಲಿ ಬ್ರಹ್ಮ ಅನುಭವದ ಸುಳಿವು ಎಂದು ಅದ್ವೈತ ಮತ ತಿಳಿಸಿದರೆ, ಅಜ್ಞಾನ ಮತ್ತು ಆನಂದ ಅಜ್ಞಾನ ಅವಸ್ಥೆಯಲ್ಲಿ ಮತ ಇರುತ್ತದೆ ಎಂದು ದ್ವೈತ ಮತದಲ್ಲಿ. ಇಲ್ಲಿ ಅಜ್ಞಾನ ಅಂದರೆ ಜ್ಞಾನ ಅಭಾವ, ಅಂದರೆ ಏತತ್ ಕಾಲದಲ್ಲಿ ಅನುಭವಿಸಿದ ಜ್ಞಾನವನ್ನು ಅದೇ ಕಾಲದಲ್ಲಿ ನಾನು ನೆನಪಿಸಿಕೊಳ್ಳುವುದಕ್ಕಾಗುವುದಿಲ್ಲ. ತದನಂತರದಲ್ಲಿ ನಾವು ಸುಖವಾಗಿದ್ದೇವೆ ಎಂಬತಕ್ಕಂಥದ್ದು ಹೇಳುತ್ತೇವೆ. ಆದ್ದರಿಂದ ಅಜ್ಞಾನ ಅಂತ ಶಬ್ದ ಇಲ್ಲಿ ಬಳಕೆಯಾಗಿದೆ. ಇದನ್ನು ಚೆನ್ನಾಗಿ ಗಮನಿಸಿಕೊಳ್ಳಬೇಕು. ತುರಿಯ ಅವಸ್ಥೆಯಲ್ಲಿ ಆತ್ಮನೇ ಬ್ರಹ್ಮನಾಗುತ್ತಾನೆ ಎಂಬುದು. ಆದರೆ ದ್ವೈತದಲ್ಲಿ ಪರಮಾತ್ಮನಿಂದ ವಿಭಿನ್ನ ಆಗಿರುತ್ತಾನೆ ಎಂದು ತಿಳಿಯಬೇಕು. ಮತ್ತು ಮೋಕ್ಷದಲ್ಲಿ ಏಕತ್ವನಾಗುತ್ತಾರೆ, ಬ್ರಹ್ಮನೇ ಜೀವನಾಗುತ್ತಾರೆ ಎಂದು ಅದ್ವೈತ ಮತ್ತು ಹೇಳಿದರೆ, ಭೇದ ಸಹಿತವಾದ ಅನುಭವ ಅಂದರೆ ನಾನು ಭಗವಂತ ಭಿನ್ನರು ಎಂಬತಕ್ಕಂಥದ್ದೇ ಮೋಕ್ಷದಲ್ಲಿ ಇರುತ್ತದೆ ಎಂಬತಕ್ಕಂಥದ್ದು ಸಿದ್ಧಾಂತ.
ಆದರೆ ಮುಖ್ಯವಾಗಿ ನಾವು ತಿಳಿಯಬೇಕಾದ್ದು ಈ ಸ್ವಪ್ನಾವಸ್ಥೆ ಎಂಬತಕ್ಕಂಥದ್ದು ಮನುಷ್ಯನು ಸಾಯುವ ಅವಸ್ಥೆಯಲ್ಲಿ ಬರುವುದು ಸಾಧ್ಯವಾ? ಮರಣ ಸಮಯದಲ್ಲಿ ಜೀವನು ಸ್ವಪ್ನ ಅನುಭವಿಸಬಹುದಾ ಎಂದರೆ ಸಾಮಾನ್ಯವಾಗಿ ಇದನ್ನು ಹೌದು ಅಂತ ತಿಳಿಯಬೇಕು. ಜೀವನು ದೇಹ ಬಿಡುವ ಸಮಯ, ತ್ಯಜಿಸುವ ಸಮಯ ಎಂದು ತಿಳಿಯಿರಿ. ಮನೋವೃತ್ತಿಗಳು ಅಂದರೆ ಸಂಕಲ್ಪ ವಿಕಲ್ಪಗಳು ನಡೆಯಬಹುದು. ಇದು ಸ್ವಪ್ನದಂತೆ ಅಂತರ್ಮುಖ ಅನುಭವ ಕಾಣಬಹುದು. ನಮ್ಮ ದೃಷ್ಟಿಯಲ್ಲಿ ಜಾಗೃತ ಸ್ವಪ್ನ ಸುಷುಪ್ತಿಯು ದೇಹ ಮತ್ತು ಮನಸ್ಸಿನ ಅವಸ್ಥೆಗಳು. ಮರಣ ಕಾಲದಲ್ಲಿ ಸ್ಥೂಲ ದೇಹವನ್ನು ಜೀವನ ಬಿಡುತ್ತಾನೆ ಹೊರತು ಸೂಕ್ಷ್ಮ ದೇಹ ಇದ್ದೇ ಇರುತ್ತದೆ. ಆದ್ದರಿಂದ ದೇಹ ಬಿಡುವಾಗ ಮನಸ್ಸಿನ ವೃತ್ತಿ ಉಂಟಾದರೆ ಅದು ಸ್ವಪ್ನ ಸಮಾನ ಅನುಭವ ಎಂದು ತಿಳಿಯಬೇಕು. ಇದು ಭಗವದ್ಗೀತೆ 8ನೇ ಅಧ್ಯಾಯದಲ್ಲಿ ಸ್ಪಷ್ಟವಾಗಿ ತಿಳಿಸುತ್ತಾರೆ. ಯಂ ವಾಪಿ ಸ್ಮರನ್ ಭಾವಂ ಸೃಜಂತಂತೆ ಕಳೆಯವರಂ. ಅಂದರೆ ಮರಣಕಾಲದಲ್ಲಿ ಯಾವ ಭಾವನೆ ಇರುತ್ತದೋ ಅದಕ್ಕೆ ಅನುಗುಣವಾದ ಗತಿ ದೊರೆಯುತ್ತದೆ ಎಂದರ್ಥ. ಇದರಿಂದ ತಿಳಿದು ಬರುವುದು ಏನು? ಮರಣ ಸಮಯದಲ್ಲಿ ಸ್ಮರಣೆ ಅಥವಾ ಭಾವನೆಯ ಕಾರ್ಯನಿರ್ವಹಿಸುತ್ತದೆ. ಜಡ ಶರೀರವು ಪಂಚಭೂತಗಳಿಂದ ಆದದ್ದು, ಆದರೆ ಮನಸ್ಸು ಪಂಚಭೂತಗಳಿಂದ ಆದದ್ದಲ್ಲ. ಅದು ಪಂಚಭೂತಗಳು ಹುಟ್ಟಿಸಿದ ತೇಜೋ ಭಾಗದಿಂದ ಆದದ್ದು. ಆದ್ದರಿಂದ ಆ ತೇಜಸ್ಸು ಭಾಗಕ್ಕೆ ನಾಶವಿಲ್ಲ. ಆದ್ದರಿಂದ ಸ್ವಪ್ನವು ಸಾಧ್ಯವಿದೆ ಎಂದೇ ಅರ್ಥ. ಅಂದರೆ ಮನಸ್ಸು ಸಕ್ರಿಯವಾಗಿರಬಹುದು ಎಂದರ್ಥ. ಜೀವನು ಎಂದಿಗೂ ಚೈತನ್ಯ ಸ್ವರೂಪಿಯೇ. ಮರಣದಲ್ಲಿ ಅಚೇತನೇನಾಗುವುದಿಲ್ಲ. ಪರಮಾತ್ಮ ನಿಯಂತ್ರಣದಲ್ಲಿ ತನ್ನ ಕರ್ಮಾನುಸಾರ ಗತಿಗೆ ಹೋಗುತ್ತಾನೆ. ಆದ್ದರಿಂದ ಸ್ವಪ್ನದಂತೆ ಅನುಭವ ಸಾಧ್ಯ. ಆದರೆ ಅದು ಸಾಮಾನ್ಯ ನಿದ್ರೆಯ ಸ್ವಪ್ನವಲ್ಲ. ಅದು ಅಂತಿಮ ಮನೋಭಾವ, ಅದು ಸಂಕಲ್ಪಾವಸ್ಥೆ. ಇದನ್ನು ಉತ್ಕ್ರಮಣ ಅಂದರೆ ಉಪನಿಷತ್ತಲ್ಲಿ ಹೇಳುವ ಪ್ರಕ್ರಿಯೆ ತಿಳಿಯಬಹುದಾಗಿದೆ. ಉಪನಿಷತ್ತಲ್ಲಿ ಪ್ರಾಣ ಉತ್ಕ್ರಮಣ ಅಂದರೆ ಮರಣ ಸಮಯದಲ್ಲಿ ಪ್ರಕ್ರಿಯೆ, ಇದನ್ನು ತಿಳಿಸಿಕೊಟ್ಟಿದ್ದಾಗಿದೆ. ಬೃಹದಾರಣ್ಯಕ ಉಪನಿಷತ್ತಲ್ಲಿ ಮತ್ತು ಚಾಂದೋಗ್ಯ ಉಪನಿಷತ್ತಿನಲ್ಲಿ ಇದನ್ನು ವಿವರಿಸಲಾಗಿದೆ. ಪ್ರಾಣ ಉತ್ಕ್ರಮಣದಲ್ಲಿ ಇಂದ್ರಿಯಗಳ ಲಯವಾಗುತ್ತದೆ. ಮೊದಲು ವಾಕ್, ದೃಷ್ಟಿ, ಶ್ರವಣ ಇತ್ಯಾದಿ ಇಂದ್ರಿಯಗಳು ಶಕ್ತಿಹೀನವಾಗುತ್ತದೆ. ಅವು ಮನಸ್ಸಿನಲ್ಲಿ ಲೀನವಾಗುತ್ತದೆ. ಹೊರಗಿನ ಜ್ಞಾನ ನಿಲ್ಲುತ್ತದೆ. ಮನಸ್ಸಿನ ಲಯ, ಮನಸ್ಸು ಪ್ರಾಣನಲ್ಲಿ ಲೀನವಾಗುತ್ತದೆ. ಚಿಂತನೆ ನಿಧಾನವಾಗಿ ಕಡಿಮೆ ಆಗುತ್ತೆ. ಇಲ್ಲಿ ಸ್ವಪ್ನ ಸಮಾನ ಭಾವನೆಗಳು ಸಂಭವಿಸಬಹುದು. ಪ್ರಾಣ ಹೃದಯದಲ್ಲಿ ಸಂಗ್ರಹವಾಗುತ್ತದೆ. ಎಲ್ಲ ಪ್ರಾಣಶಕ್ತಿಗಳು ಹೃದಯದಲ್ಲಿ ಕೇಂದ್ರೀಕೃತವಾಗುತ್ತದೆ. ಜೀವನು ಸೂಕ್ಷ್ಮ ದೇಹ ಸಮೇತ ಸಿದ್ಧನಾಗುತ್ತಾನೆ. ನಾಡಿ ಮಾರ್ಗದಿಂದ ನಿರ್ಗಮನವಾಗುತ್ತಾನೆ. ಕರ್ಮಾನುಸಾರ ವಿಭಿನ್ನ ನಾಡಿಗಳ ಮೂಲಕ ಹೊರಡುತ್ತಾನೆ. ಇದಕ್ಕೆ ಪದ್ಮನಾಡಿ, ಬ್ರಹ್ಮನಾಡಿ ಎಂದು ಹೆಸರು. ಇದನ್ನು ದೇವಮಾರ್ಗ ಅಂತ ಕರೆಯುತ್ತಾರೆ. ಇತರ ನಾಡಿಗಳು ಪಿತೃಯಾನ ಎಂದು ಹೆಸರು. ಇದನ್ನು ಉತ್ಪತ್ತಿ ಗತಿ ಎನ್ನುತ್ತಾರೆ. ಮರಣ ಕ್ಷಣದಲ್ಲಿ ಏನಾಗುತ್ತೆ ಅಂದರೆ ಜೀವನು ಚೈತನ್ಯ ಸ್ವರೂಪಿಯಾಗಿರುತ್ತಾನೆ. ಅಜ್ಞಾನದಿಂದ ಮೂರ್ಛಿತರಾಗುವುದಿಲ್ಲ. ಅಂತಿಮ ಸ್ಮರಣೆ ಮುಖ್ಯ. ಮನಸ್ಸು ಇರುವವರೆಗೂ ಸ್ವಪ್ನ ಸಮಾನ ಅನುಭವ ಸಾಧ್ಯ. ಜೀವನು ದೇಹವಲ್ಲ. ದೇಹ ಬಿಡುವಾಗಲೂ ಜೀವ ಅಸ್ತಿತ್ವದಲ್ಲೇ ಇರ್ತಾನೆ. ಪರಮಾತ್ಮ ನಿಯಂತ್ರಿತವಾಗಿ ತನ್ನ ಗತಿಗೆ ಸಾಗುತ್ತಾನೆ. ಮೋಕ್ಷದಲ್ಲೂ ಕೂಡ ಭೇದ ಉಳಿಯುತ್ತದೆ. ಸ್ವಪ್ನ ಮರಣದೊಂದಿಗೆ ಇದ್ದಾಗ ಅದು ಹೇಗೆ ಮುಗಿಯುತ್ತದೆ ಅಂದರೆ ಅದು ಅತ್ಯಂತ ಸೂಕ್ಷ್ಮವಾದ ಚಿಂತನೆ ಆಗುತ್ತೆ. ಮರಣ ಸಮಯದಲ್ಲಿ ಸ್ವಪ್ನ ಸಮಾನ ಅನುಭವ ಇದ್ದರೆ ಅದು ಹೇಗೆ ಮುಗಿಯುತ್ತದೆ ಎಂಬ ದ್ವೈತ ದೃಷ್ಟಿಯಿಂದ ಸ್ವಪ್ನ ಅಂದರೆ ಸ್ವಪ್ನ ಮನಸ್ಸಿನ ಸ್ಥಿತಿ. ಮನಸ್ಸು ಸೂಕ್ಷ್ಮ ದೇಹದ ಅಂಗ. ಅದು ಜೀವನದೊಂದಿಗೆ ದೇಹ ಬಿಟ್ಟರೂ ಸಾಗುತ್ತದೆ ಅಂತ ತಿಳಿಯಬೇಕು. ಅಂದರೆ ಮರಣದ ಸಮಯದಲ್ಲಿ ಸ್ವಪ್ನ ಸಮಾನ ಅನುಭವ ಇದ್ದರೂ ಅದು ಸ್ಥೂಲ ದೇಹದೊಂದಿಗೆ ಕೊನೆಗೊಳ್ಳುವುದಿಲ್ಲ.
ಮರಣ ಕ್ಷಣದಲ್ಲಿ ಏನಾಗುತ್ತೆ ಅಂದರೆ ಉಪನಿಷತ್ತು ಪ್ರಕಾರ ಪ್ರಾಣೋತ್ಕ್ರಮಣ ಸ್ಥಿತಿಯಲ್ಲಿ ಇಂದ್ರಿಯಗಳು ಲಯವಾಗುತ್ತದೆ, ಮನಸ್ಸು ಪ್ರಾಣ ಲೀನವಾಗುತ್ತದೆ, ಜೀವನ ಸೂಕ್ಷ್ಮ ದೇಹ ಸಮೇತ ಹೊರಡುತ್ತಾನೆ. ಅಲ್ಲಿ ಸಾಮಾನ್ಯ ನಿದ್ರೆಯ ಸ್ವಪ್ನ ಎಂಬ ಅವಸ್ಥೆ ನಿಲ್ಲುತ್ತೆ. ಯಾಕಂದರೆ ಅದು ಜಾಗೃತ ಸ್ವಪ್ನ ಚಕ್ರದ ಭಾಗ. ಸ್ವಪ್ನ ಹೇಗೆ ಮುಗಿಯುತ್ತದೆ ಅಂದರೆ ಎರಡು ರೀತಿ. ತಕ್ಷಣ ಲಯವಾಗಬಹುದು, ಮನಸ್ಸಿನ ವೃತ್ತಿ ಸ್ವಪ್ನ ಚಿತ್ರ ಪ್ರಾಣೋತ್ಕ್ರಮದ ವೇಳೆಯಲ್ಲಿ ಲಯವಾಗಬಹುದು, ಅಥವಾ ಅಸ್ಪಷ್ಟ ಅನುಭವ ಅಲ್ಲಿ ಮುಗಿಯುತ್ತದೆ, ವಾಸನೆ ರೂಪದಲ್ಲಿ ಉಳಿಯಬಹುದು. ಸ್ವಪ್ನದ ವಿಷಯ ಸಂಸ್ಕಾರವಾಗಿ ಉಳಿದು ಮುಂದಿನ ಗತಿಯಲ್ಲಿ ಫಲ ಕೊಡಬಹುದು. ಮುಖ್ಯ ತತ್ವ ಅಂದರೆ ಜೀವನ ಎಂದಿಗೂ ನಾಶ ಆಗೋದಿಲ್ಲ, ಮನಸ್ಸು ಸೂಕ್ಷ್ಮ ದೇಹದೊಂದಿಗೆ ಮುಂದುವರಿಯುತ್ತದೆ. ಆದರೆ ಸ್ವಪ್ನ ಮತ್ತು ಸುಷುಪ್ತಿ ಎಂಬ ಚಕ್ರ ಹೊಸ ಸ್ಥಿತಿಯಲ್ಲಿ ಪುನಃ ಪ್ರಾರಂಭವಾಗುತ್ತದೆ. ಉದಾಹರಣೆಗೆ, ಒಂದು ಮನೆಯನ್ನು ಬಿಟ್ಟು ಇನ್ನೊಂದು ಮನೆ ಹೋಗುವಾಗ ಹಳೆಯ ಕನಸಲ್ಲಿ ಮುಂದುವರಿಯುವುದಿಲ್ಲ, ಆದರೆ ಅದರ ನೆನಪು, ಅದರ ಭಾವ ಮುಂದುವರಿಯುತ್ತದೆ. ಆದರೆ ಅದರಂತೆ ಮರಣ ಸಮಯದ ಸ್ವಪ್ನ ಮನಸ್ಸಿನ ವೃತ್ತಿ ಮಾತ್ರ. ದೇಹ ತ್ಯಾಗದ ಕ್ಷಣದಲ್ಲಿ ಅದು ಲಯವಾಗುತ್ತದೆ, ಜೀವನ ಮುಂದಿನ ಗತಿಗೆ ಸಾಗುತ್ತಾನೆ. ಸ್ವಪ್ನ ಶಾಶ್ವತ ಅಲ್ಲ ಅಂತ ತಿಳಿಯಬೇಕು. ಮನಸ್ಸು ದೇಹದ ಇರುವಿಕೆಯನ್ನು ಅಪೇಕ್ಷಿಸುವುದಿಲ್ಲ. ನಮ್ಮ ಸಿದ್ಧಾಂತ ಪ್ರಕಾರ ಸ್ಥೂಲ ದೇಹ ಮತ್ತು ಸೂಕ್ಷ್ಮ ದೇಹ ಎಂದು ಎರಡು ಶರೀರಗಳು. ಸ್ಥೂಲ ಶರೀರ ಅಂದರೆ ಮಾಂಸ, ರಕ್ತ, ಅಸ್ಥಿ ಇತ್ಯಾದಿಗಳು ನಿರ್ಮಿತ. ಮರಣ ಸಮಯದಲ್ಲಿ ನಾಶವಾಗುತ್ತೆ. ಮನಸ್ಸು ಅದಕ್ಕೆ ಸಂಪೂರ್ಣ ಅವಲಂಬಿ ಅಲ್ಲ. ಆದ್ದರಿಂದ ಮನಸ್ಸು ಸ್ಥೂಲ ದೇಹವನ್ನು ಅವಶ್ಯವಾಗಿ ಅಪೇಕ್ಷಿಸುವುದಿಲ್ಲ. ಸೂಕ್ಷ್ಮ ದೇಹ ಅಂದರೆ ಮನಸ್ಸು, ಬುದ್ಧಿ, ಅಹಂಕಾರ ಮತ್ತು ಪಂಚಪ್ರಾಣ ಇವುಗಳು ಸೇರಿ ಸೂಕ್ಷ್ಮ ಶರೀರವಾಗಿದೆ. ಈ ಮನಸ್ಸು ಸೂಕ್ಷ್ಮ ದೇಹದ ಭಾಗ. ಜೀವನ ದೇಹ ತ್ಯಜಿಸಿದಾಗಲೂ ಅದು ಜೊತೆಯೇ ಇರುತ್ತದೆ. ಈ ಶಾಸ್ತ್ರದ ದೃಷ್ಟಿಯಿಂದ ಭಗವದ್ಗೀತೆಯಲ್ಲಿ 15ನೇದಲ್ಲಿ ಹೇಳುವಂತೆ ವಾಯುರ್ಗಂಧಾನ್ ಇವಾಶಯತ, ಹೇಗೆ ಗಾಳಿಯು ಸುಗಂಧವನ್ನು ಹೊತ್ತು ಒಯ್ಯುತ್ತದೋ ಹಾಗೆ ಜೀವನ ಮನಸ್ಸು ಇಂದ್ರಿಯಗಳನ್ನು ತೆಗೆದುಕೊಂಡು ಹೋಗುತ್ತಾನೆ ಸೂಕ್ಷ್ಮ ದೃಷ್ಟಿಯಿಂದ. ಇದರಿಂದ ಸ್ಪಷ್ಟ, ಮನಸ್ಸು ಸ್ಥೂಲ ದೇಹಕ್ಕೆ ಸೀಮಿತವಲ್ಲ ಎಂಬುದು. ಜೀವನ ನಿತ್ಯ, ಮನಸ್ಸು ಸೂಕ್ಷ್ಮ ಶರೀರದ ಅಂಗ. ಸ್ಥೂಲ ದೇಹ ಮಾತ್ರ ನಾಶವಾಗುತ್ತದೆ, ಮನಸ್ಸು ಕರ್ಮಾನುಸಾರ ಮುಂದುವರಿಯುತ್ತದೆ. ಇದು ಅಂತಿಮವಾಗಿ ಏನು ತಿಳಿಯಬೇಕು, ಮನಸ್ಸು ಸ್ಥೂಲ ದೇಹದ ಅವಲಂಬಿಯಲ್ಲ, ಅದು ಸಂಪೂರ್ಣ ಸ್ವತಂತ್ರವೂ ಅಲ್ಲ, ಅದು ಜೀವ ಆಶ್ರಿತ, ಜೀವನು ಪರಮಾತ್ಮನ ಆಶ್ರಿತ. ಈಗ ಎರಡು ರೀತಿಯ ಮನಸ್ಸನ್ನು ತಿಳಿದವು. ಇದು ಭಗವಂತನ ಅಧೀನವಾಗಿದೆ. ಇದು ನಾವು ತಿಳಿದಾಗ ಈ ಸ್ವಪ್ನ ಎಂಬುದು ಒಂದು ಮನಸ್ಸಿನ ತತ್ವ. ಮನಸ್ಸಿನಲ್ಲಿ ನಾವು ಕಾಣುವುದರಿಂದ, ಮನಸ್ಸು ಸೂಕ್ಷ್ಮ ಶರೀರದಲ್ಲೂ ಇರುವುದರಿಂದ ಸ್ವಪ್ನವನ್ನು ಕಾಣಲು ಬಾಹ್ಯ ಶರೀರದ ಅವಶ್ಯಕತೆ ಇಲ್ಲ ಎಂಬುದು ನಾವು ತಿಳಿಯಬೇಕು. ಹೀಗೆ ತಿಳಿಯುವುದರಿಂದ ನಮಗೆ ಏನು ಅರ್ಥ ಮಾಡಿಕೊಳ್ತೀವಿ ಅಂದರೆ, ಭಗವಂತನ ವಿವಿಧ ರೂಪಗಳನ್ನು, ಜಾಗೃತ ಅವಸ್ಥೆಯಲ್ಲಿ ಇರ್ತಕ್ಕಂಥ ಭಗವಂತನ ರೂಪ ಮತ್ತು ಸ್ವಪ್ನಾವಸ್ಥೆಯಲ್ಲಿ ಇರ್ತಕ್ಕಂಥ ಭಗವಂತನ ರೂಪ, ಸುಷುಪ್ತ ಅವಸ್ಥೆಯಲ್ಲಿ ಇರ್ತಕ್ಕಂಥ ಭಗವಂತನ ರೂಪ, ಮತ್ತೆ ಮರಳಿ ಜಾಗೃತ ಅವಸ್ಥೆಗೆ ತರುವಂಥ ರೂಪ. ಜಾಗೃತ ಅವಸ್ಥೆಯಲ್ಲಿರ್ತಕ್ಕಂಥ ಭಗವಂತ ಬಾಹ್ಯ ಇಂದ್ರಿಯಗಳು ಮತ್ತು ಜಡವಾದ ಪ್ರಪಂಚ, ಜಡವಾದ ಶರೀರ ಸಂಪರ್ಕವನ್ನು ಹೊಂದಿಸ್ತಾನೆ. ತೈಜಸ ನಾಮಕ ಭಗವಂತ ಸ್ವಪ್ನವನ್ನು ಕಾಣಿಸುತ್ತಾನೆ. ಪ್ರಾಜ್ಞ ನಾಮಕ ಭಗವಂತ ತನ್ನ ಆಲಿಂಗನದಿಂದ ಸುಖವನ್ನು ಕೊಡುತ್ತಾನೆ. ಹೀಗೆ ನಾವು ತಿಳಿದಾಗ ಇಲ್ಲಿ ಜೀವನ ಆ್ಯಕ್ಷನ್, ಜೀವನ ಯೋಗ್ಯತೆ, ಜೀವನ ಕರ್ತವ್ಯ ಏನಿದೆ, ನಾವು ವ್ಯವಹಾರದಲ್ಲೆಲ್ಲವೂ ನಾವೇ ಮಾಡುತ್ತೇವೆ ಅಂತ ಭ್ರಮಿಸುತ್ತೇವೆ. ಆದರೆ ಎಲ್ಲವೂ
ಭಗವಂತನಿಂದಲೇ ನಡೆಯುವುದು. ನಮಗೆ ಭಗವಂತನೇ ಜಡ ರೂಪದಲ್ಲಿ ಪ್ರಕೃತಿಯಿಂದ ಎಲ್ಲ ಪದಾರ್ಥವನ್ನು ಒದಗಿಸುತ್ತಾನೆ. ಆ ಒದಗಿಸಿರುವ ಪದಾರ್ಥದ ಸಂಯೋಗದಿಂದ, ಸಮವಾಯದಿಂದ ನಾವು ಪದಾರ್ಥಗಳನ್ನು ವಿಕಾರದಿಂದ ರಚಿಸಿ ಅದನ್ನು ನಾವು ಬಳಸಿಕೊಳ್ಳುತ್ತೇವೆ. ಇದಕ್ಕೆ ವಿಭಿನ್ನವಾದದ್ದು ತೇಜಸ, ಅಂದರೆ ತೇಜೋಮಯವಾದ ಗುಣ. ಈ ತೇಜಸ್ ಎಂಬತಕ್ಕಂಥದ್ದು ಪಂಚಭೂತಗಳಲ್ಲಿ ಒಂದಾಗಿರ್ತಕ್ಕಂಥ ಆಕಾಶತತ್ವ, ವಾಯುತತ್ವ, ಅಗ್ನಿತತ್ವ, ಜಲತತ್ವ ಮತ್ತು ಭೂಮಿ ತತ್ವದಲ್ಲಿ ಇದರ ಮಿಶ್ರಿತವಾಗಿರತಕ್ಕಂಥ ತೇಜಸ್ಸು ಎಂಬತಕ್ಕಂಥದ್ದು ಎಲ್ಲಿ ನಾವು ಕಾಣಬೇಕು? ಈ 5 ಗುಣಗಳು ಭಗವಂತನಿಂದ ಬ್ರಹ್ಮದೇವರ ಶರೀರ ಸೃಷ್ಟಿಯಾಗಿದ್ದು ಭಗವಂತನ ಅಪೇಕ್ಷೆಯಿಂದ, ಭಗವಂತನ ಇಚ್ಛೆಯಿಂದ ಆದದ್ದು. ಬ್ರಹ್ಮನ ಶರೀರಕ್ಕೆ ಕಾರಣವಾದದ್ದು ಒಂದು ತತ್ವ, ಈಶ್ವರನ ಶರೀರಕ್ಕೆ ಕಾರಣವಾದದ್ದು ಒಂದು ತತ್ವ. ಹೀಗೆ ನಾವು ಗ್ರಂಥದಲ್ಲಿ ನೋಡುತ್ತೇವೆ. ಇಲ್ಲಿ ಮಹತ್ತತ್ವ ಎಂಬುದು ಬ್ರಹ್ಮದೇವರ ತನುವಿಗೆ ಉಪಾದಾನ ಕಾರಣವಾಗಿಯೂ, ಅಹಂಕಾರ ತತ್ವ ಎಂಬುದು ರುದ್ರದೇವರ ತನುವಿಗೆ ಉಪಾದಾನ ಕಾರಣವಾಗಿದ್ದು, ತೇಜೋ ತತ್ವದಿಂದ ದೇವತೆಗಳ ಶರೀರಕ್ಕೆ ಕಾರಣವಾಗಿದೆ ಎಂದು ತಿಳಿಸಿದೆ. ತೇಜೋ ತತ್ವದಲ್ಲಿ ಮತ್ತೆ 3 ಗುಣಗಳಿಂದ ಪಂಚಭೂತಗಳು ಸೃಷ್ಟಿಯಾಗುತ್ತದೆ ಎಂದು ಹೇಳಿದ್ರಿಂದ ನಾವು ತೇಜಸ್ ತತ್ವ ಅಂತ ಹೇಳಿದಾಗ ಪಂಚಭೂತಗಳಿಗೆ ಕಾರಣವಾದ, ಉಪಾದಾನ ಕಾರಣವಾದ ತೇಜೋ ತತ್ವವನ್ನು ಸ್ವಪ್ನ ಪದಾರ್ಥದಲ್ಲಿ ತೇಜಸ್ಸನ ಭಗವಂತ ಬಳಸುತ್ತಾನೆ ಉಪಾದಾನ ಕಾರಣವಾಗಿ. ಇದರ ಅನುಭವ ನಮಗೆ ಪಂಚಭೂತಗಳಲ್ಲಿದ್ದಾಗ ತೇಜಸ್ ತತ್ವ ಎಂಬತಕ್ಕಂಥದ್ದು ನಮಗೆ ತಿಳಿಯುವುದಿಲ್ಲ. ಹೇಗೆ ಎಂದರೆ, ನಾವು ನಮ್ಮ ತಂದೆಯ ಒಂದು ಅವಿಭಾಜ್ಯ ಅಂಗವಾಗಿದ್ದೇವೆ. ನಮ್ಮ ತಂದೆಯ ಜಡ ಭಾಗವೇ ನಮ್ಮ ಶರೀರವಾಗಿರುವುದರಿಂದ ನಮ್ಮ ತಂದೆಯನ್ನು ಪೃಥಕ್ಕಾಗಿ ನೋಡಲು ಸಾಧ್ಯವಿಲ್ಲ. ಏಕೆಂದರೆ ನಮ್ಮ ಶರೀರದಲ್ಲಿಯ ಅವಿಭಾಜ್ಯ ಅಂಗವೇ ನಮ್ಮ ತಂದೆಯ ಜಡ ಪ್ರಕೃತಿ ಕಾರಣವಾಗಿದೆ, ಉಪಾದಾನ ಕಾರಣವಾಗಿದೆ. ಮಣ್ಣು ಹೇಗೆ ಘಟಕ್ಕೆ ಕಾರಣವಾಗುತ್ತದೋ ಹಾಗೆ ಪ್ರತಿಯೊಬ್ಬರ ಪ್ರತಿಯೊಬ್ಬರ ಶರೀರ ಅವರ ತಂದೆಯ ಜಡವಾದ ಭಾಗವೇ ಪರಿಣಾಮ ರೂಪವನ್ನು ಹೊಂದಿರುತ್ತದೆ. ಅದರಂತೆ ನಾವು ಪಂಚಭೂತಗಳಿಗೆ ಉಪಾದಾನ ಕಾರಣವಾದ ತೇಜೋಸತ್ವದಿಂದ ಸ್ವಪ್ನವನ್ನು ನಾವು ಕಾಣುವುದರಿಂದ ನಾವು ತೇಜಸ್ ತತ್ವವನ್ನು ನೇರವಾಗಿ ಅರ್ಥ ಮಾಡಿಕೊಳ್ಳಲಾರೆವು. ತೇಜೋ ತತ್ವದ ಮೇಲೆ ಅಹಂಕಾರ ತತ್ವ ಎಂಬುದು ರುದ್ರದೇವರ ತನುವಿಗೆ ಉಪಾದಾನ ಕಾರಣವಾದದ್ದು. ಅದೂ ಸಹ ನಮ್ಮ ಶರೀರದಲ್ಲಿ ಕಿಂಚಿತ್ ಪ್ರಮಾಣದಲ್ಲಿ ಅವರ ಅಭಿಮಾನಿಯ ನೇತೃತ್ವದಲ್ಲಿ ಮನಸ್ಸು ಎಂಬತಕ್ಕಂಥದ್ದಾಗಿದೆ. ಆದ್ದರಿಂದ ಆ ಮನಸ್ಸನ್ನು ನಾವು ಯೋಚನೆ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಅದು ಅಹಂಕಾರ ತತ್ವದ ಅತ್ಯಂತ ಸೂಕ್ಷ್ಮ ಭಾಗವಾಯಿತು. ಇನ್ನು ಮಹತ್ತತ್ವ ಎಂಬತಕ್ಕಂಥದ್ದು ನಮ್ಮ ಅಸ್ತಿತ್ವವೇ ಆಗಿದೆ. ಆದ್ದರಿಂದ ಅಸ್ತಿತ್ವವನ್ನು ಅನುಭವಿಸುವುದು ಮಾತ್ರ ಸಾಧ್ಯವೇ ಹೊರತು ಅದು ಶಬ್ದ ರೂಪದಲ್ಲಿ ಹೇಳಿದ ಕೂಡಲೇ ಅದು ಪಂಚಭೌತಿಕವಾದ ತತ್ವಗಳಿಂದ ಮಿಶ್ರಿತವಾಗಿ ಬಿಡುತ್ತದೆ. ಇದನ್ನು ಪ್ರತ್ಯೇಕವಾಗಿ ಗಮನಿಸುವ ಯೋಗ್ಯತೆ ಜೀವನದಲ್ಲ. ಆದರೆ ಶಾಸ್ತ್ರೀಯವಾಗಿ ಮತ್ತು ವ್ಯವಹಾರದಲ್ಲಿಯೂ ಸಹ ಸ್ಪಷ್ಟವಾಗಿ ನಾವು ತಿಳಿಯಬಹುದು. ಮಹತ್ತತ್ವಾಭಿಮಾನಿ ಬ್ರಹ್ಮದೇವರು, ಅವರ ಅಭಿಮಾನ ಈ ಶರೀರದಲ್ಲಿದೆ ಮತ್ತು ಸೂಕ್ಷ್ಮ ಶರೀರದಲ್ಲಿದೆ. ಅದರಿಂದ ಅಹಂಕಾರ ತತ್ವಾಭಿಮಾನಿಯಾದ ರುದ್ರದೇವರ ಅಭಿಮಾನ ನಮ್ಮ ಬಾಹ್ಯ ಶರೀರದಲ್ಲಿದೆ ಮತ್ತು ಸೂಕ್ಷ್ಮ ಶರೀರದಲ್ಲಿದೆ. ಮತ್ತು ತೇಜೋ ತತ್ವದಲ್ಲಿ ಅಭಿಮಾನಿಗಳಾದ
ದೇವತೆಗಳ ಅಭಿಮಾನತ್ವ ನಮ್ಮ ಸ್ಥೂಲ ಶರೀರದಲ್ಲಿದೆ ಮತ್ತು ಸೂಕ್ಷ್ಮ ಶರೀರದಲ್ಲಿದೆ. ಆದರೆ ಪಂಚಭೂತಗಳು ಮಾತ್ರ ನಮ್ಮ ಬಾಹ್ಯ ಶರೀರದಲ್ಲಿ ನಾವು ಕಾಣುತ್ತೇವೆ. ಬಾಹ್ಯ ಶರೀರ ಲಯವಾದಾಗ ಪಂಚಭೂತಗಳು ಲಯವಾಗುತ್ತದೆ. ಆದರೆ ಅದಕ್ಕೆ ಸೂಕ್ಷ್ಮ ರೂಪವಾಗಿ ತೇಜೋತತ್ವದಲ್ಲಿ ಉಳಿದಿರುತ್ತದೆ. ತೇಜೋತತ್ವ ಅಹಂಕಾರ ತತ್ವ ಉಳಿಯುತ್ತದೆ. ಅಹಂಕಾರ ತತ್ವ ಮಹತ್ತತ್ವದಲ್ಲಿ ಉಳಿಯುತ್ತದೆ ಎಂಬುದನ್ನು ನಾವು ತಿಳಿಯಬೇಕು. ಇದು ಅತ್ಯಂತ ಸೂಕ್ಷ್ಮವಾದ ಚಿಂತನೆಯಾಗುವುದರಿಂದ ಭಗವಂತ ಮಹತ್ತತ್ವದಲ್ಲಿ, ಅಹಂಕಾರ ತತ್ವದಲ್ಲಿ, ತೇಜೋತತ್ವದಲ್ಲಿ ಪಂಚಭೂತಗಳೇ ವಿಭಿನ್ನವಾದ ರೂಪಗಳನ್ನು ತಾನು ಹೊಂದಿದ್ದಾನೆ, ಪ್ರಕಟ ಮಾಡುತ್ತಾನೆ. ಈಗ ನಾವು ಭಗವಂತನ ವಿವಿಧ ರೂಪಗಳನ್ನು ಯಾಕೆ ಹೆಸರಿಸುತ್ತೇವೆ ಎಂದರೆ ಆ ಪದಾರ್ಥಗಳನ್ನು ಭೇದವಾಗಿ ಭಿನ್ನವಾಗಿ ತಿಳಿಯುವ ಕ್ರಮವಾಗಿದೆ. ಆದ್ದರಿಂದ ಜಾಗೃತ ಅವಸ್ಥೆ, ತೈಜಸ ನಾಮಕ ಭಗವಂತನ ಸ್ವಪ್ನಾವಸ್ಥೆ, ಸುಷುಪ್ತಾವಸ್ಥೆಯಲ್ಲಿ ಪ್ರಾಜ್ಞಾನಾಮಕ ಭಗವಂತ. ಹೀಗೆ ನಾವು ಪ್ರಾಜ್ಞ ಅಂದರೆ ಅವರೂ ಜ್ಞಾನರು ಮತ್ತು ಭಗವಂತನು ಸದಾ ಜ್ಞಾನಿಯಾಗಿರುತ್ತಾನೆ. ಈ ಜ್ಞಾನ ಯಾವುದು? ಪ್ರಾಜ್ಞಾನಾಮಕ ಭಗವಂತನಲ್ಲಿ ಕೇವಲ ಜೀವರ ಸ್ವರೂಪದ ಮತ್ತು ಭಗವಂತನ ಸಾನ್ನಿಧ್ಯದಲ್ಲಿ ಸಂಪರ್ಕ ಹೊಂದುತ್ತದೆ ಅಂತ ತಿಳಿಯಬೇಕು. ಅಲ್ಲಿ ಅಹಂಕಾರ ತತ್ವವು ಕೆಲಸ ಮಾಡುವುದಿಲ್ಲ. ಕೇವಲ ಮಹತ್ತತ್ವ ನೆಪ ಮಾತ್ರಕ್ಕೆ ಇರುತ್ತದೆ. ಆದರೆ ಸಾಕ್ಷಿಯ ಸಂಬಂಧ ಭಗವಂತನ ಅನುಗ್ರಹದಲ್ಲಿ ಲೇಪವಾಗುವುದರಿಂದ, ಅಂದರೆ ಸನ್ನಿಕರ್ಷವಾಗುವುದರಿಂದ ಆ ಜೀವ ಸುಖವನ್ನು ಕಾಣುತ್ತಾನೆ, ಸುಖವನ್ನು ಹೊಂದುತ್ತಾನೆ. ಆ ಕಾಲದಲ್ಲಿ ಜೀವನ ಪ್ರಯತ್ನ ಏನೂ ಇರುವುದಿಲ್ಲ. ಕೇವಲ ಸುಖವನ್ನು ಹೊಂದಿಸುವುದಂತೆ ಆಗುತ್ತದೆ. ಇದು ಚಾರ್ಜಿಂಗ್ ಎಂಬಂತೆ. ಯಾವುದೇ ನಾವು ಚಾರ್ಜಿಂಗ್ ಮಾಡುವಾಗ ಆ ಉಪಕರಣಗಳು ಕಾರ್ಯಗತ ಮಾಡುವುದಿಲ್ಲ. ಏಕೆಂದರೆ ಚಾರ್ಜಿಂಗ್ ಆದ ಮೇಲೆ ಅದನ್ನು ಬಳಸಿ ನಾವು ಉಪಯೋಗಿಸಿಕೊಳ್ಳುತ್ತೇವೆ. ಚಾರ್ಜಿಂಗ್ ಮಾಡುವಾಗಲೇ ನಾವು ಉಪಯೋಗಿಸುತ್ತಿದ್ದೇವೆ ಎಂದರೆ ಮೊದಲೇ ಶೇಖರವಾಗಿರತಕ್ಕಂಥ ವಿದ್ಯುತ್ ಅಥವಾ ಶಕ್ತಿಯಿಂದ ನಾವು ಬಳಸುತ್ತೇವೆ ಎಂದು ಹೆಸರು. ಆ ತತ್ಕಾಲದಲ್ಲಿ ಚಾರ್ಜ್ ಉತ್ಪತ್ತಿಯಾಗುವ ಶಕ್ತಿಯಿಂದ ತದನಂತರದಲ್ಲಿ ಆ ಶಕ್ತಿಯ ಪ್ರಯೋಜನ ನಾವು ಪಡೆಯುತ್ತೇವೆ. ಹೇಗೋ ಹಾಗೆ ಅಹಂಕಾರ ತತ್ವ ಮತ್ತು ಮಹತ್ತತ್ವ, ತೇಜೋತತ್ವ ಈ ತತ್ವಗಳು ಪಂಚಭೂತ ತತ್ವಗಳಿಂದ ಮಿಗಿಲಾದದ್ದು, ಸೂಕ್ಷ್ಮವಾದದ್ದಾದ್ದರಿಂದ ನಾವು ಸ್ಥೂಲ ಶರೀರದ ಇಂದ್ರಿಯಗಳಿಂದ ತಿಳಿಯಲಾರವು. ಇಲ್ಲಿ ಭಗವಂತ ನಿಯಂತ್ರಣ ಮಾಡತಕ್ಕಂಥವನು ಯಾರು? ಪ್ರಾಜ್ಞಾನಾಮಕ ಭಗವಂತ, ತೇಜೋನಾಮಕ ಭಗವಂತ ಮತ್ತು ವ್ಯಾಪಾರವನ್ನು ಹೊರಗಡೆ ವ್ಯಾಪಾರ ಮಾಡತಕ್ಕಂಥ ಅನಿರುದ್ಧ ಪ್ರಜ್ಞೆಯನ್ನು ಸಂಕರ್ಷಣ ವಾಸುದೇವ ನಾರಾಯಣ ಎಂಬ ರೀತಿಯಲ್ಲಿ 5 ರೂಪವನ್ನು 5 ಇಂದ್ರಿಯಗಳಲ್ಲಿಯೂ ಸಹ ವ್ಯಾಪಾರವನ್ನು ಮಾಡುತ್ತಾನೆಂದು ನಾವು ಕೇಳುತ್ತೇವೆ. ಈ ಪ್ರತಿಯೊಂದು ರೂಪಗಳ ವಿಶೇಷಾಕಾರವನ್ನು ನಾವು ಹಿಂದೆ ಚಿಂತನೆ ಮಾಡಿದ್ದೇವೆ. ಈ ಪ್ರಸ್ತುತದಲ್ಲಿ ನಾವು ಸುಷುಪ್ತಾವಸ್ಥೆಯಲ್ಲಿ ವಿಶೇಷವಾಗಿ ಚಿಂತಿಸಬಹುದಾದಂದರೆ ಏನು ಅಂದರೆ ಪ್ರಾಜ್ಞಾ ಅಂದರೆ ಜೀವರು ತಮ್ಮ ಸುಖ ಹೊಂದುವ ಸ್ವರೂಪದ ಜ್ಞಾನವನ್ನು ಪಡೆಯುತ್ತಿರುತ್ತಾರೆ. ಭಗವಂತನ ವಿಶೇಷ ಅನುಗ್ರಹದಿಂದ ಆ ಜೀವರು ಸುಖವನ್ನು ಹೊಂದುತ್ತಾರೆ ಎಂದಷ್ಟೇ ನಾವು ತಿಳಿಯಬೇಕು. ಆದ್ದರಿಂದಲೇ ಈ ಸುಖವನ್ನು ಮೋಕ್ಷದ ಕಿಂಚಿತ್ ಸಾದೃಶ್ಯ ಎಂದು ಶಾಸ್ತ್ರದಲ್ಲಿ ವಿವರಿಸಲಾಗಿದೆ. ಮೋಕ್ಷದ ಕಿಂಚಿತ್ ಸಾದೃಶ್ಯಕ್ಕೂ ಇದಕ್ಕೂ ಏನು ನಾವು ವ್ಯತ್ಯಾಸ ಅಂದರೆ, ಅದು ನಾವು ಹೊರಗಡೆ ಹೇಗೆ ವ್ಯಾಪಾರ ಮಾಡುತ್ತಿದ್ದಾಗ ಎಲ್ಲವೂ ನಮಗೆ ಜ್ಞಾನದಲ್ಲಿ ಜ್ಞೇಯವಾಗಿರುತ್ತೋ ಹಾಗೆ ಮೋಕ್ಷದಲ್ಲಿ ಸ್ಪಷ್ಟವಾಗಿ ಸುಖವನ್ನು ಅನುಭವಿಸುವುದು ತಿಳಿಯುತ್ತದೆ.
ಆದರೆ ಸುಷುಪ್ತಾವಸ್ಥೆಯಲ್ಲಿ ಕೇವಲ ಆನಂದವನ್ನು ಮಾತ್ರ ಅನುಭವಿಸುತ್ತಿರುವಂಥ ಅಂಶ. ಹೊರಗಿನ ಯಾವ ಕ್ರಿಯೆಯೂ ಜೀವನ ಅಪೇಕ್ಷೆಯಂತೆ ನಡೆಯುವುದಿಲ್ಲ. ಸುಪ್ತನಾಗಿರುತ್ತಾನೆ. ಸುಷುಪ್ತಾವಸ್ಥೆ ಎಂಬತಕ್ಕಂಥದ್ದು ಜೀವನ ಸುಪ್ತತೆ ಮತ್ತು ಭಗವಂತನ ಅನುಗ್ರಹ. ಇಷ್ಟು ಮಾತ್ರ ತಿಳಿಬೇಕು. ಆದ್ದರಿಂದ ಪ್ರತಿ ಅವಸ್ಥೆಯಲ್ಲೂ ಸಹ ಯಾವ ಜೀವರು ಏನು ಮಾಡಲು ಶಕ್ಯವಿಲ್ಲ. ಪ್ರತಿಯೊಬ್ಬರ ಜೀವರು ಪ್ರತ್ಯೇಕವಾಗಿರುತ್ತಾರೆ. ಒಬ್ಬರ ಸುಷುಪ್ತಾವಸ್ಥೆ ಇನ್ನೊಬ್ಬರ ಸುಷುಪ್ತಾವಸ್ಥೆ ಎಂದು ಕಲ್ಪನೆ ಮಾಡುವುದಕ್ಕೂ ಸಾಧ್ಯವಿಲ್ಲ. ಭಗವಂತನಾದರೂ ಒಂದೇ ರೂಪದಿಂದ ಅನಂತ ರೂಪವನ್ನು ಅನಂತ ಜೀವರಲ್ಲಿ ಆ ಕೆಲಸವನ್ನು ಮಾಡಿಸುತ್ತಾನೆ. ಒಬ್ಬನಲ್ಲಿ ಪ್ರಾಜ್ಞನಾಗಿರುತ್ತಾಗಿ ಸುಷುಪ್ತಾವಸ್ಥೆಯನ್ನು ಕೊಡುತ್ತಾನೆ. ಅವನೇ ತೇಜಸ್ಸು ಅಹಂಕಾರ ರೂಪದಿಂದ ಮನಸ್ಸಿನಲ್ಲಿ ಸ್ವಪ್ನವನ್ನು ತೋರಿಸುತ್ತಾನೆ. ತೇಜೋ ರೂಪದಿಂದ ಮನಸ್ಸಲ್ಲಿರತಕ್ಕಂಥ ಸುಖ ದುಃಖ ದರ್ಶನವನ್ನು ಮಾಡಿಸುತ್ತಾನೆ. ಇವೆಲ್ಲವೂ ಬಾಹ್ಯ ರೂಪದಲ್ಲಿ ಪಂಚಭೂತಗಳಿಂದಾದ ಈ ಜಡ ಶರೀರದಿಂದಲೂ ವ್ಯಕ್ತವಾಗುತ್ತದೆ. ಆದರೆ ಇಷ್ಟು ಸೂಕ್ಷ್ಮ ರೀತಿಯಲ್ಲಿ ಯಾರೂ ಅರಿತುಕೊಳ್ಳುವುದಿಲ್ಲ. ಆದ್ದರಿಂದ ನಾವು ನಮ್ಮ ಬಿಂಬೋಪಾಸನೆ ಮಾಡುವಾಗ ಕೇವಲ ನಾವು ಹೊರಗಿನ ಜಡ ಆದ ಈ ಶರೀರವನ್ನು ನಾವು ಉಪಯೋಗ ಮಾಡುವುದಲ್ಲ. ಇದು ಯಾವುದರಿಂದ ಆಯಿತು? ತೇಜೋ ತತ್ವ, ಅಹಂಕಾರ ತತ್ವ ಮತ್ತು ಮಹತ್ತತ್ವ, ಇದೆಲ್ಲವೂ ಮಿಗಿಲಾದದ್ದು ಪ್ರಕೃತಿ ತತ್ವ. ಈ ಪ್ರಕೃತಿ ತತ್ವದಿಂದ ಲಿಂಗ ಶರೀರ ಉಂಟಾಗಿದೆ. ಆ ಲಿಂಗ ಶರೀರದಲ್ಲಿ ಅನಾದಿ ಕಾಮಕರ್ಮಗಳಿದೆ. ಆ ಅನಾದಿ ಕಾಮಕರ್ಮಗಳ ಉಪಾದಾನ ಕಾರಣವಾಗಿ, ಮಾನಸಿಕ ವಾಸನಾ ಕಾರಣವಾಗಿ ನಮಗೆ ಸ್ವಪ್ನವನ್ನು ಭಗವಂತ ತೋರಿಸುತ್ತಿದ್ದಾನೆ. ಇದು ಅತ್ಯಂತ ಗಂಭೀರವಾದಿ ಗಹನವಾಗಿರತಕ್ಕಂಥ ವಿಷಯ. ಭಗವಂತ ಮೋಕ್ಷ ಕೊಡಬೇಕೆಂದರೆ ಈ ಲಿಂಗ ಶರೀರವನ್ನೇ ತೆಗೆದು ಹಾಕಬೇಕು, ಅದನ್ನು ಹರಿದು ಹಾಕಬೇಕು. ಆದ್ದರಿಂದ ಭಗವಂತನನ್ನು ಹರಿ ಎಂದು ಉಪಾಸನೆ ಮಾಡುತ್ತೇವೆ. ಹರಿ ಎಂದರೆ ನಮ್ಮ ಬಿಂಬೋಪಾಸನೆ ಆಗುತ್ತದೆ ಎಂಬುದು ಈ ಸ್ಥಿತಿಯಲ್ಲಿ ನಾವು ಅರಿತುಕೊಳ್ಳಬಹುದು. ಲಿಂಗ ಶರೀರವನ್ನು ಹರಿಯುವ ಭಗವಂತನ ಹೆಸರು ಹರಿ. ನಮ್ಮ ಬಿಂಬನ ಹೆಸರು ಹರಿ ಎಂದು ಉಪಾಸನೆ ಮಾಡಬೇಕು. ಎಲ್ಲಿಯ ತನಕ? ನಮ್ಮ ಬಿಂಬ ಛೇದನೆಯಾಗುವ ತನಕ. ನಂತರದಲ್ಲಿ ಆ ಹರಿಯೇ ನಮ್ಮ ನಿಜವಾದ ಬಿಂಬ ರೂಪದ ನಾಮದಿಂದ ಗುಣದಿಂದ ನಾವು ತಿಳಿಯಬಹುದಾಗಿದೆ. ಭಗವಂತನ ಅನಂತ ನಾಮಗಳು, ಅನಂತ ಕ್ರಿಯೆಗಳು, ಅನಂತ ಗುಣಗಳು ಅಭಿನ್ನವಾದ್ದರಿಂದ ಹರಿ ಎಂಬ ಉಪಾಸನೆ ಅನ್ಯತಾ ಜ್ಞಾನ ಎನಿಸಿಕೊಳ್ಳುವುದಿಲ್ಲ. ಹರಿಯೇ ಮತ್ತೊಂದು ರೂಪವಾದ ನಮ್ಮ ಸ್ವಬಿಂಬದ ಪರಿಚಯವಾಗುವುದರಿಂದ ನಮ್ಮ ಸ್ವಬಿಂಬನಿಗೂ ಹರಿಗೂ ಅತ್ಯಂತ ಅಭಿನ್ನ. ಆದ್ದರಿಂದ ಅದು ದೋಷಕರವಲ್ಲ. ಇದು ಮುಖ್ಯವಾಗಿ ಬಿಂಬೋಪಾಸನೆ ಎಂಬತಕ್ಕಂಥದ್ದಾಗಿದೆ. ಇದು ಮುಖ್ಯವಾಗಿ ನಮ್ಮ ತಾರತಮ್ಯ ಜ್ಞಾನದಲ್ಲಿ ತಿಳಿತಕ್ಕಂಥದ್ದು. ಯಾವ ಜೀವನ ತಾರತಮ್ಯವು ಭಗವಂತನ ಜೊತೆಯಲ್ಲಿ ನಾವು ತಿಳಿದುಕೊಂಡರೆ ಅದು ಹುಚ್ಚರಿಸುತ್ತದೆ. ಭಗವಂತನು ಅತ್ಯಂತ ವಿಲಕ್ಷಣ ವಿಶಿಷ್ಟನಾಗಿರುತ್ತಾನೆ. ಅವನ ಪ್ರಕ್ರಿಯೆಗಳು ಸರ್ವಾವಸ್ಥಾ ಪ್ರೇರಕಶ್ಚ ಎಂಬುದನ್ನು ನಾವು ತಿಳಿಯಬೇಕು. ಬಹಿರ್ವ್ಯಾಪಾರದಲ್ಲೂ ಅವನು ಸ್ಥಿತಿ ಕಾರಣನು, ನಿದ್ರಾವಸ್ಥೆ ಕಾರಣ, ಸ್ವಪ್ನಕ್ಕೆ ಕಾರಣ, ಸುಷುಪ್ತಾವಸ್ಥೆಯಲ್ಲಿ ಕಾರಣ, ಮೋಕ್ಷದಲ್ಲೂ ಅವನೇ ಕಾರಣ ಎಂದು ತಿಳಿದಾಗ ಬಿಂಬೋಪಾಸನೆಯ ಚಕ್ರ ಪೂರ್ಣವಾಗುತ್ತದೆ ಎಂಬುದು. ಇದನ್ನು ಸರ್ವಾವಸ್ಥಾ ಪ್ರೇರಕಸ್ಥ ಎಂಬತಕ್ಕಂಥ ಗುಣದಿಂದ ನಾವು ತಿಳಿಯಬಹುದಾಗಿದೆ. ಇಂಥ ವಿಶೇಷ ಗುಣವನ್ನು ಅರಿಗಿದ ಪುರಂದರದಾಸರಿಗೆ ಅನಂತ ನಮಸ್ಕಾರಗಳನ್ನು ಸಲ್ಲಿಸಿ ಅವರ ಅಂತರ್ಯಾಮಿ ಪುರಂದರ ವಿಠಲನಿಗೆ
ಭೂಯಿಷ್ಠಾಂತ ನಮ್ಮ ಮುಕ್ತಿಮಿದೇಮ ಅಂತ ಹೇಳಿ ಇಂಥ ವಿಶೇಷ ಜ್ಞಾನ ಒದಗಿಸುವುದಿಲ್ಲ. ಸಾಧ್ಯವಾದದ್ದು ಕೇವಲ ಮನುಷ್ಯ ಶರೀರಕ್ಕೆ. ಈ ಮನುಷ್ಯ ಶರೀರಕ್ಕೆ ಕಾರಣಕರ್ತರಾದ ತಂದೆ ತಾಳಿ ವಿಶೇಷ ಅನುಗ್ರಹ ರೂಪವನ್ನು ಸ್ಮರಿಸಿ, ತಂದೆ ತಾಳಿ ಇರುವೆಗೆ ನೆರವಾದ ಗುರು ಹಿರಿಯರ ಅನುಗ್ರಹ ರೂಪವನ್ನು ಸ್ಮರಿಸಿ, ಇವರಲ್ಲಿ ತತ್ವಾಭಿಮಾನಗಳು ನಿಂತು ಈ ಕಾರ್ಯವನ್ನು ನಡೆಸುವುದರಿಂದ ಅವರ ವಿಶೇಷ ಚಿಂತನೆಯನ್ನು ನಡೆಸಿ, ವಾಯುದೇವರು ಭಗವಂತನ ಆಜ್ಞಾ ಪ್ರಕಾರ ಸಕಲ ಜೀವರಲ್ಲಿ ನಿಂತು ಸಕಲ ದೇವತೆಗಳು ನಿಂತು ಕೆಲಸವನ್ನು ಮಾಡಿ ಈ ಜ್ಞಾನವನ್ನು ಪ್ರಸಾರ ಮಾಡಿದ್ದರಿಂದ ಅವರ ವಿಶೇಷ ಅನುಗ್ರಹವನ್ನು ಸ್ಮರಿಸಿ, ಆದರೂ ಇವರೆಲ್ಲರೂ ಸ್ವತಂತ್ರ ಭಗವಂತ ಲಕ್ಷ್ಮೀನಾರಾಯಣ ಮಾತ್ರ ಅವನೇ ನಮ್ಮ ಬಿಂಬರೂಪ. ಆ ಬಿಂಬನನ್ನು ಸ್ಮರಿಸುವುದು ಹೇಗೆ ಅಂದರೆ ಭೂಯಿಷ್ಠಾಂತೆ ನಮ್ಮ ಮುಕ್ತಿಮಿದೇಮ, ಭೂಯಿಷ್ಠಾಂತೆ ನಮ್ಮ ಮುಕ್ತಿಮಿದೇಮ, ಭೂಯಿಷ್ಠಾಂತೆ ನಮ್ಮ ಮುಕ್ತಿಮಿದೇಮ ಎಂದು ವಿನಮ್ರವಾಗಿ ನೇಮಿಸೋಣ. ಭಾರತೀಯರ ಮುಖ್ಯ ಪ್ರಾಣಾಂತರ ಶ್ರೀಕೃಷ್ಣಾರ್ಪಣ. ಹರಿ ಓಂ, ಹರಿ ಓಂ, ಹರಿ ಓಂ.